ಸೀಟ್ ತಗೊಂಡು ಅಭಿವೃದ್ಧಿ ಕೆಲಸಗಳಾಗದೆ, ರಸ್ತೆಗಳ ಕಾಮಗಾರಿಗಳಾಗದೆ, ಒಳ ಮೀಸಲಾತಿಯಲ್ಲಿ ಗೊಂದಲ, ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲಿಲ್ಲ. ಹೀಗಾಗಿ ಎಲ್ಲ ಗೊಂದಲಗಳಿಟ್ಟು ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಒಂದು ನಿಮಿಷ ಊಟಾಟಿಕೆ ಮನಸ್ಥಿತಿಯನ್ನ ಇವತ್ತಾದ್ರೂ ಬಿಡಬೇಕು. ಕೇವಲ ಈ ದೇಶದಲ್ಲಿ ಇರುವಂತ 3 ರಾಜ್ಯದಲ್ಲಿ ಇವ್ರಿಗೆ ಹೈಕಮಾಂಡ್ಗೆ ಒಬ್ಬ ಸಿಎಂಗೆ ಕೊಡಕ್ಕೆ ಸಮಯ ಇಲ್ಲ ಇವ್ರ ನಾಯಕರಿಗೆ. ಎಸ್, ಅರ್ಥ ಆಯ್ತು, ಗೊತ್ತಾಯ್ತು. ಎಸ್ ಕುಮಾರ್ ಸರ್, ಇದೇ ವಿಚಾರ ಇಷ್ಟೇ ಇರೋದು ಸರ್. ಏನು ಅಂದ್ರೆ ರಾಜ್ಯದ ಅಭಿವೃದ್ಧಿ ಮಾಡಬೇಕಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಕುರ್ಚಿ ಕಿಚ್ಚಾಟದಲ್ಲಿ ಬ್ಯುಸಿ ಆಗಿದೆ. ಇದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಬರ್ಕಟ್ಟಿರುವಂತಹ ಟ್ವೀಟು ಸಾಕಷ್ಟು ಜನರ ನಿದ್ದೆಯನ್ನ ಗೆಡಿಸಿದೆ. ಇನ್ನೊಂದು ವಿಚಾರ ಏನು ಅಂದ್ರೆ ಇಲ್ಲಿ ಯಾರು ಬಂದು ಏನು ಹೇಳಿಲ್ಲ, ಬಟ್ ಒಂದೇ ಒಂದು ಟ್ವೀಟಿಗೆ ನಡುಗ್ತಾ ಇರೋದು. ಆಯ್ತಾ, ಯಾರೂ ಬಂದು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಯಾರೋ ಹೈಕಮಾಂಡ್ ಹೇಳಿದ್ದಾರೆ ಅಂತ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾರು ಮಾತನಾಡಿಲ್ಲ ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರಿಗೆ ಮೈಕ್ ಹಿಡೀರಿ, ನಾಳೆ ಹೋಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಾ ನಿಮ್ಗೆ ನೀವೇನು ಹೇಳಿದಿರಿ ಆ ಮಾತು ನಾನು ಏನೋ ಪರಿಪೂರ್ಣವಾಗಿ ಅದರ ಅರ್ಥ ಬೇರೆ ಇದೆ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ, ಮದ್ದೂರಲ್ಲಿ ನಡೆದಂಥ ಘಟನೆ, ನಾಗಮಂಗಲದಲ್ಲಿ ನಡೆದಂಥ ಘಟನೆ, ಬೇರೆ 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 ಕಡೆ ಪ್ರಚೋದನೆ ಕೊಟ್ಟು ನಡೆಸಿರೋ ಗೊತ್ತಿದೆ ಬಿಡ್ರಿ, ಬಿಡಿ. ಒಂದು ವರ್ಗ ಅಧ್ಯಕ್ಷ ಒಬ್ಬ ಅಧಿಕಾರ ತಹಸೀಲ್ದಾರ್ರಿಗೆ ಹೀನಾಮಾನ ಬೈತಾರೆ. ಒಂದೇ ನಿಮಿಷ ಕುಮಾರ್ ಸರ್, ಆತ್ಮಾನಂದ ಸರ್, ಒಂದ್ ಪ್ರಶ್ನೆ ಕೇಳಿ ಒಂದ್ ಸ್ವಲ್ಪ ಗ್ಯಾಪ್. ನೀವು ಕುಮಾರ್ ಸರ್ ಹೇಳಿದ್ರಲ್ಲ, ಅಷ್ಟೂ ಘಟನೆಗಳು ಕಾರಣ RSS ಬಿಜೆಪಿ ಭಾಗವಧ್ವಜ ಗೊತ್ತಿದೆ ದೇಶಕ್ಕೆಲ್ಲ. ಯಾವ್ದು ಇಲ್ಲ ಪಕ್ಷಗಳು ಅದಕ್ಕೆ RSS ಇವ್ರ ನಾಯಕರಿಗೆ ಮಾತಾಡಕ್ಕೆ ದಿಕ್ಕಿಲ್ಲ. 5,000 ಕೋಟಿ ಹಣ ಆತ್ಮಾನಂದ ಅವರ ಪೂರ್ವಿಕರನ್ನ ತುಳಿತುಗೊಳಿಸಿದ ಇದೇ RSS. ಪೂರ್ವಿಕರು ಇವತ್ತು ನೀವು ಅವರು ನಾವು ದಲಿತರ ಪರವಾಗಿ 26ನೇ ತಾರೀಕು ನಿಮ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಿಮ್ ಸಿದ್ದರಾಮಯ್ಯನವ್ರು ಚೀಮಾರಿ ಆಗ್ತಾ ಇದ್ದಾರೆ. ನನ್ನ ಪೂರ್ವಿಕರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ತಕ್ಕ ಶಿಕ್ಷೆ ಮಾಡಬೇಕಾಗುತ್ತೆ. ನಿಮಗೆ ಇವ್ರನ್ನ ಕಾಲಾಳುಗಳು ಕೈಯಾಳುಗಳು ಅದೇ ಒಂದ್ ನಿಮಿಷ ಮಾತಾಡಿಸ್ತೀನಿ. ನೀರು ಕೊಡಿ. ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. 2 ನಿಮಿಷ ಸುಮ್ಮನೆ, 2 ನಿಮಿಷ. ಕುಮಾರ್ ಸರ್, ನನ್ನೊಂದೇ ಪ್ರಶ್ನೆ ಇದೆ. ಏನು ಅಂತಂದ್ರೆ, ಇವಾಗ ಹೇಳಿದ್ರಿ ನೀವು IT-BT ವಿಚಾರವಾಗಿ ಕೇಂದ್ರಕ್ಕೆ ಹೋಗಿ ಮಾತಾಡ್ಬೇಕು ಅಂತ ಹೋದಾಗ ಅಲ್ಲಿ ಬೇಡ ಅಂತ ಹೇಳಿ ಕಳಿಸಿದ್ರು ಅನ್ನುವಂತಹ ವಿಚಾರವನ್ನ ಅಂದ್ರಿ. ಮೊದಲನೇದಾಗಿ ಬೇಡ ಅಂತ, ಓಕೆ, ಮೊದಲನೇದಾಗಿ ಅದಕ್ಕೆ ದಾಖಲೆಗಳು ಇದೆಯಾ? ಎರಡನೇದಾಗಿ ಕೊಡ್ತೇನೆ ಮೇಡಮ್, ಒಂದ್ ನಿಮಿಷ
ಎರಡನೇದಾಗಿ ಶೃಂಗಸಭೆಯಲ್ಲಿ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ಸಮಾರಂಭದಲ್ಲಿ ಬೆಳಿಗ್ಗೆ ಕಾಂಗ್ರೆಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಥವಾ ನಾಯಕರು ಅಥವಾ ಮುಖಂಡರು ನನಗೆ ಗೊತ್ತಿಲ್ಲ ಅವರೆಲ್ಲ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಚೈನಾದಿಂದ ತಂದಿರೋ ಒಂದು ರಾಗ್ಡಾಗನ್ನು ಕರ್ಕೊಂಬಂದ್ಬಿಟ್ಟು ಗಾಲ್ಗೋಟಿ ಯೂನಿವರ್ಸಿಟಿ ಅವರು ಅಲ್ಲ ಮೇಡಮ್, ಏನ್ ಮೇಡಮ್ ಮಾಡ್ಬಿಟ್ಟು ಭಾರತ ದೇಶದಲ್ಲಿ 140 ಕೋಟಿ. ಒಂದ್ ನಿಮಿಷ ಮೇಡಮ್, ನಿಮ್ಮ ಮಾತು ಸರಿ, ಮೇಡಮ್ ನಿಮ್ಮ ಮಾತು ಒಪ್ಕೊಂಡಿದ್ದೆ ನಾನು. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಒಂದು ನಿಮಿಷ ಇರಿ ಮೇಡಮ್, ಒಂದು ನಿಮಿಷ ಇರಿ ಮೇಡಮ್, ಒಂದು ನಿಮಿಷ ಇರಿ. ಕಳೆದ 12 ವರ್ಷಗಳಿಂದ ಮೇಡಮ್, ಒಂದ್ ನಿಮಿಷ ನೀವು ಕೇಳಿದಿರಿ, ನಂಗೆ ಅರ್ಥ ಆಗೋಯ್ತು. ಕಳೆದ 12 ವರ್ಷಗಳಿಂದ ಸರಿ ರೀ, ನಿಮ್ ದಾಖಲೆ ಕೊಡ್ರಿ. ಮೊದ್ಲು ದಾಖಲೆ ಕೊಡಪ್ಪ. ನೀನು ಚೈನಾ ಫೋನ್ ತೆಗೆದು ಅದೇನ್ ತೆಗಿತಾ ಇದೆಯಲ್ಲ ದಾಖಲೆ ಕೊಡಪ್ಪ. ನೀನು ಯಾಕ್ರಿ ಬಿಡ್ಬೇಕು? ಯಾವ್ದೋ ಒಂದು ಮಾಡಿರುವಂತ ಪೋಸ್ಟರ್ ಇಟ್ಕೊಂಡ್ ಬಂದ್ರೆ ಅದು ದಾಖಲೆ ಏನ್ರಿ ಮೇಡಮ್? ಇದು ದೇಶದ ಸತ್ಯ. ಹಾಕಪ್ಪ, ಗೊತ್ತಾಗ್ಲಿ. ಯಾವ್ದು ಯಾವ DTP ಆಫೀಸ್ ಅಲ್ಲಿ ಪೋಸ್ಟ್ ಮಾಡಿದ್ದು ಜೂಮ್ ಹಾಕಪ್ಪ. ಜೂಮ್ ಹಾಕಪ್ಪ. ಅದು ಪೋಸ್ಟರ್ ಯಾವ್ದು ಪೋಸ್ಟರ್ ಯಾವ್ದು ಗೆಜೆಟೆಡ್ ಕಾಪಿ ಯಾವ್ದು ಅನ್ನೋದೇ ಗೊತ್ತಿಲ್ಲ. ಕಾಂಗ್ರೆಸ್ ಸುಮ್ಮನೆ ಬಂದಿದ್ದಾರೆ ಇಲ್ಲಿ. ಮಾತಾಡಪ್ಪ, ತೋರಿಸಿ ಮಾತಾಡತಂಗ ನೀವು ಸುಮ್ಮನೆ. ಖಂಡಿತ ಮೇಡಮ್. ಸರ್ ಅಲ್ಲಿ ಸಂಬಂಧಪಟ್ಟಂತೆ ITBT ಸಂಬಂಧ ಯಾವ್ದು ಅದು ಕರ್ನಾಟಕಕ್ಕೆ ಗೆಜೆಟೆಡ್ ಕಾಪಿನ ಯಾವ ಪೋಸ್ಟರ್ ಗೆಜೆಟೆಡ್ ಕಾಪಿನ ಅದನ್ನ ಬಿತ್ತರಿಸ್ರಿ. ಗೆಜೆಟೆಡ್ ಕಾಪಿನ ಅದು ಸರ್ಕಾರದ ಮುಗ್ದೆ ಇರುವಂತ ದಾಖಲೆನ. 2 ನಿಮಿಷ ಸುಮ್ಮನಿದ್ದು ಬಿಡಿ, 2 ನಿಮಿಷ, ಮತ್ತೇನು ಬೇಡ ಸರ್. ಭಾರತ ದೇಶದಲ್ಲಿ 140 ದಾಖಲೆಗಳನ್ನ ಇಟ್ಟುಕೊಂಡಿದ್ದೀರಾ? ಹೇಳ ಅದನ್ನೇ ಹೇಳ್ಬಿಡ. ಬೆಂಗಳೂರು ಟೆಕ್ ಸಮಿಟ್ ಜನಕ್ಕೆ ತಪ್ಪು ಸಂದೇಶ ನೀವು ಕಳಿಸೋದೇ. ಆತ್ಮಾನಂದ ಸರ್ ಫಸ್ಟ್ ಕಂಪ್ಲೀಟ್ ಆಗ್ಲಿ ಅವ್ರದ್ದು, ಆಮೇಲೆ ಮಾತಾಡೋಣ. ಎಸ್, ವಿಶ್ವದ ವಿವಿಧ ದಿಗ್ಗಜರುಗಳು ಟೆಕ್ ದಿಗ್ಗಜರುಗಳು ಕರ್ನಾಟಕದಲ್ಲಿ ಭಾಗವಹಿಸಿದ್ರು. ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. 3 ವರ್ಷಕ್ಕೊಮ್ಮೆ ಮೊದಲ ದಿನಾಂಕ ಮತ್ತು ಅಂತಿಮ ದಿನಾಂಕದ ಕಾರ್ಯಕ್ರಮ ಘೋಷಣೆ ಮಾಡ್ತೇವೆ ನಾವು. ಆಯ್ತಾ? ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿ ಈವರೆಗೂ ಯಾವುದು ಕಪ್ಪು ಚುಕ್ಕಿ ಇಲ್ದಂಗೆ ಟೆಕ್ ಸಮಿಟ್ ನಡೆಸಿದ್ದೇವೆ. ಆಯ್ತಾ? ಇದ್ರ ಫಲಿತಾಂಶ ಏನು ಅಂತಂದ್ರೆ, ಒಂದ್ ನಿಮಿಷ B2B ಮೇಡಮ್, ಒಂದ್ ನಿಮಿಷ, ಮತ್ತು ಹೂಡಿಕೆದಾರರ ಸಂಪರ್ಕ ಸ್ಮಾರ್ಟ್ ಅವರು ದಾಖಲೆ ಕೇಳಿದ್ರು, ಅಲ್ಲೇ ಯಾರೋ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ರಿ. ಹೇಳ್ಬಿಡ್ತೇನೆ, ಈ ಭಾರತ ದೇಶದ ಇತ್ತೀಚಿನ ದಿನದ ಜನಸಂಖ್ಯೆ ದಾಖಲೆ ಸುಮ್ಮಿರ್ರಿ ಆಯ್ತು. ಹೇಳ್ಬೇಕಲ್ಲ ಜನಕ್ಕೆ, ಮತ್ತೆ ನೀವು ದಾಖಲೆ ಅಂತ ಹೇಳ್ತಾ ಇದ್ದೀರಿ. ಇಂಡಿಯಾ AI ಸಮಿಟ್ಗೂ ನಾವು ಕರ್ನಾಟಕ ನಡೆಸಿರೋ ಸಮಿಟ್ಗೂ ಏನ್ ವ್ಯತ್ಯಾಸ ಹೇಳಿದ್ದೇವೆ. ಯಾವುದು ಸರಿ ಅಂತ ಹೇಳಿದ್ದೇವೆ ನಾವು. ಯಾವ್ದು ಪೋಸ್ಟ್ ಹಂಗೆ ಮೋಸ ಮಾಡ್ತಿದ್ದಾರೆ, ಜನರು ಟೋಪಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೇವೆ. ತಾಳ್ಮೆಯಿಂದ ಕುತ್ಕೋತೀನಿ. ಮೇಡಮ್ ಇದು ಅವರು ಕೇಳ್ತಾ ಇರೋದು ಮೇಡಮ್. ಈಗ AI ಸಮಿಟ್ ಬಗ್ಗೆ ನೀವು ಹೇಳಿದ್ರಿ, ಹುಡುಗರು ಪೂರ್ತಿ ಮಾಡಕ್ ಹೋಗ್ಬೇಡ, ನೀವು ಬಿಡಲ್ಲ ಅವರು ಬಿಡಲ್ಲ. ಹಾಗೆ ಮೇಡಮ್ ಅದು ಬಂದಿರ್ತಕ್ಕಂಥದ್ದು ಬಿಡಿ ಮೇಡಮ್, ಅವರೇ ಮಾತಾಡಿ. ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕಂಥ ಒಂದು ಕ್ಲಿಪ್ಪಿಂಗ್ಸ್, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವ. ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೀರಾ? ಸರ್ಕಾರದಿಂದ ಇಂಪ್ಲಿಮೆಂಟ್ ಆಗಿದ್ಯಾ? ಬೇಕಲ್ಲ. ಇವರು ಇದನ್ನ ಹಾಕಿದ್ದು ಅವ್ರ ಮೊಬೈಲ್ ಅಲ್ಲಿ ಹಾಕಿದ್ರಲ್ಲ ಕೇಂದ್ರ ಸರ್ಕಾರದಿಂದ, ಅದನ್ನೆಲ್ಲ ಯಾಕೆ ಡಿಲೀಟ್ ಮಾಡಿದಾರೆ? ಹನ್ನೊಂದು ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು? ITBT ಮಂತ್ರಿಗಳು ಹೋಗಿ ಕೇಳಿದಾಗ ಅವ್ರು ಕೊಟ್ಟಿಲ್ಲ, ಅದು ದಾಖಲೆ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಏನೋ ತೋರಿಸಿದ್ರು. ದಾಖಲೆ ಅಂತ ತೋರಿಸಿದ್ರು, ಅದು ನೀವು ಇಷ್ಟ ಆಗ್ತಾ ಇಲ್ಲ. ಬಟ್ ಈಗ ಅವ್ರು AI ಬಗ್ಗೆ ಮಾತನಾಡ್ತಿದ್ದಾರೆ, ಅದಕ್ಕೆ ಆನ್ಸರ್ ಕೊಡ್ಲೇಬೇಕು ನೀವು. ಭಾರತ ದೇಶದಲ್ಲಿ ಬಿಡಿಯಪ್ಪ ಆಯ್ತು, 140 ಕೋಟಿ ಜನಸಂಖ್ಯೆ ಇದೆ. 2013ರಲ್ಲಿ ಇವರೇ ಹೇಳಿದ ಮಾತಿನಂತೆ
1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು. ಇವತ್ತವರೆಗೂ ಮಾಡಿದ್ದೀವಿ, 24 ಕೋಟಿ ಖಂಡಿತ ಉದ್ಯೋಗ ಆಗಿದೆ. ಆಯ್ತು, ಲೆಕ್ಕ ಕೊಡಿ. 24 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಇಲ್ಲಿ ದುಡಿಯುವ ಕೈಗಳ ಸಂಖ್ಯೆ ಬಹಳ ದೊಡ್ಡದಿದೆ, ಸಮುದ್ರದ ಗಾತ್ರದಲ್ಲಿದೆ. ಅನ್ನೋದನ್ನು ಮಾಡೋದು, ನಾನು ಟೆಕ್ನಾಲಜಿ ತಂತ್ರಜ್ಞಾನ ತರೋದು ಬೇಡ ಅಂತ ನಾವೆಲ್ಲೂ ಹೇಳ್ತಿಲ್ಲ. ತಂತ್ರಜ್ಞಾನ ಇಂಟ್ರೊಡ್ಯೂಸ್ ಮಾಡಿದೆ ರಾಜೀವ್ ಗಾಂಧಿ ಅವರು ಭಾರತ ದೇಶಕ್ಕೆ. ಆಯ್ತಾ ಅದನ್ನು ಮುಂದುವರಿಸ್ಕೊಂಡು ದೇಶನ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದು ಕಾಂಗ್ರೆಸ್ ಪಕ್ಷವೇ, BJP ಅವರಲ್ಲ. ಇವ್ರು ಬರೀ ಏನೋ ನಾಮ ಬಳಕೋ, ತ್ರಿಶೂಲ ಹಿಡ್ಕೋ, ಕತ್ತಿ ಹಿಡ್ಕೋ, ರಾಮನ್ ಬಾಲ ಹಿಡ್ಕೋ, ಇಷ್ಟೇ ಮಾಡಿದ್ದೀವ್ರು. ಅಭಿವೃದ್ಧಿ ಬಗ್ಗೆ ಏನು ನಾನು ಬಗ್ಗೆ ನಮ್ಮ ಇದೇನು ಅಂತಂದ್ರೆ, ತಕರಾರೇನು ಅಂತಂದ್ರೆ, ನೀವು ಹೇಳಿದ ಮಾತಿನಂತೆ 24 ಕೋಟಿ ಉದ್ಯೋಗ ಇವತ್ತವರೆಗೂ ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನೋ ಹೇಳಿದ್ರಿ ಕಥೆಗಳನ್ನ. ಆತ್ಮ ಬರ್ಬರ, ಸ್ಕಿಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ನಾವು ಶುರು ಮಾಡಿದ್ದು ಸಿದ್ದರಾಮಯ್ಯ ಅಲ್ವಾ? ಅವರೇ ತೆಗ್ದಿದ್ದು ವಿಷಯ, ನಾನಲ್ಲ, ಅವ್ರು ತೆಗ್ದಿರೋ ವಿಷಯ. ಆಯ್ತಾ? ಒಂದು ಅದೆಂತದಪ್ಪ, ಇದು ಬೆಂಡಲ್ ಮಾಡಿರೋ ವಿಮಾನ ಇಟ್ಕೊಂಡು ಆಮೇಲೆ ಈ ಚೈನಾ ತಗೊಂಬಂದ್ಬಿಟ್ಟು ನಾಯಿನ ಭಾರತ ದೇಶದಲ್ಲಿ ನಮ್ಮ ಯೂನಿವರ್ಸಿಟಿ ಮಾಡಿದ್ ಅಂದ್ರೆ, ಇವ್ರ ಮಂತ್ರಿಗಳು ಏನ್ ಮಾಡ್ತಿದ್ರು? ಇವ್ರ ಸರ್ಕಾರ ಏನ್ ಮಾಡ್ತಿದೆ? ನರವಣೆ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತಿಲ್ಲ, ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಮಾತಿಲ್ಲ. ಆಯ್ತು, ಅದು ಬೇಡಪ್ಪ, ಒಂದೇ ಮಾತಾಡೋದು ಚರ್ಚೆ ಮಾಡಿದ್ರೆ ಅಂದ್ರೆ ಸಭೆ ಉತ್ತರ, ರಾಷ್ಟ್ರಪತಿಗಳು ಭಾಷಣ ಬಗ್ಗೆ ಉತ್ತರ ಕೊಡಿ ಅಂದ್ರೆ ಉಡೋಬಿಟ್ರು ಮಲೇಷಿಯಾಗೆ. ನಮಗ್ ವಿಚಾರಗಳಲ್ಲವೇ ಅಲ್ಲ ಸರ್, ನಾವು ಸಿದ್ದರಾಮಯ್ಯ ಟ್ವೀಟ್ ಅಲ್ಲಿ ಕೂತ್ಕೊಂಡಿದೀವಿ. ಮಾಡಿದ್ದು ಅಂದ್ರೆ, ಆ ಟ್ವೀಟ್ ಮಾಡಿದ್ದು ಯಾರಿಗೆ ಅಂದ್ರೆ ಕೇಶವ್ ಕೃಪಾದವ್ರಿಗೆ, ನಾಗಪುರದವ್ರಿಗೆ, ಕೇಶವ್ ಕೃಪಾ ಅವರಿಗೆ, ಇವರು ಉತ್ತರ ಕೊಡೋದು ಬೇಡ ಅದ್ರ ಬಗ್ಗೆ. ಇವರು ಅವ್ರು ಹೇಳ್ಬಿಟ್ಟಿದ್ದಾರೆ, ನಾವ್ ಯಾವ್ದೇ ರಾಜಕೀಯ ಪಕ್ಷದ ಮುಖವಾಣಿ ಇಲ್ಲ ಅಂತ. ಉತ್ತರ ಕೊಡೋದು ಬೇಡ ಅಂದ್ರೆ ರಾಜಕೀಯ ಪಕ್ಷದ ಮುಖವಾಣಿ ಇಲ್ಲ ಅಂತ ಇವ್ರು ಹೇಳಿದ್ದಾರೆ. ನೈತಿಕತೆ ಇದೆಯಾ? ನಾಗಪುರದವರು ನಾವು ಯಾವ್ದೇ ರಾಜಕೀಯ ಪಕ್ಷದ ಮುಖವಾಣಿ ಇಲ್ಲ. ನೀವು ಉತ್ತರ ಕೊಡೋದು ಬೇಡ. ಇವತ್ತೇ ಒಂದ್ ಪ್ರಶ್ನೆ ಸರ್ ನಂದು. ಈಗ ಹೇಳಿದ್ರಲ್ಲ ನೀವು ಕೇಶವ ಕೃಪಾಗೆ ಮತ್ತೆ ಬೇರೆ ಕಡೆಗೆಲ್ಲ ಆತರ ಇತ್ತು ಅಂತಂದ್ರೆ ಜಾತಿ ಹೆಸರು ಹೇಳ್ತಾ ಇರ್ತಾರೆ. ಏನು ಮೇಡಮ್, ದಿನ ಬೆಳಗಾದ್ರೆ ಭಾರತ ದೇಶನ ನುಚ್ಚುನೂರು ಮಾಡಕ್ ಕೊಟ್ಟಿರೋರು ಅವರೇ ಅಲ್ವಾ ಸರ್? ಇದಕ್ಕೇನು ಹೇಳ್ತಾರೆ? ಅವರೇ ಅಲ್ವಾ? ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುತ್ತಾ ಇರೋದು ಯಾರು? ಸರ್ ನೀವೇ ನೆಮ್ಮದಿಯಾಗಿ ಜನ ಇರಬಾರ್ದು ಅಂತ ಮಾಡ್ತಿರೋದು ಯಾರು? ಆ ಟ್ವೀಟ್ ಎಲ್ಲಿಂದ, ಯಾರಿಗೆ, ಯಾಕಾಗಿ, ಏನಕ್ಕೋಸ್ಕರ ಹೋಗಿದೆ? ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ. ಅವ್ರಿಗೆ ಕೊನೆಯ ದಿನಗಳು ಕಾಡ್ತಾ ಇದೆ. ಅವ್ರೇನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವ್ರ ಹೈಕಮಾಂಡ್ ಜೊತೆ. ಅವ್ರಿಗೇನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವ್ರು 3 ಜನದ ಸೋನಿಯಾ ಗಾಂಧಿ ಅವರು, ಇವ್ರು 4 ಜನದ ಜೊತೆ ಏನು ಒಪ್ಪಂದ ಆಗಿದೆ ಅದರಕ್ಕೆ ಇವತ್ತು ಸಿದ್ದರಾಮಯ್ಯನವರು ನಡ್ಕೊಳ್ಬೇಕಾದಂತ ಕೊನೆಯ ಪರಿಸ್ಥಿತಿ ಬಂದು ನಿಂತಿದ್ದಾಗ ನಿಮ್ಮ ಪ್ರಕಾರ ಬಜೆಟ್ ಮಂಡನೆ ಮಾಡಲ್ವಾ? ಇವ್ರಿಗೆ ಹೇಳಿದ್ರು ಅಲ್ಲ, ನಾನೇನು ಬಜೆಟ್ ನೋಡ್ರಿ, ಇವತ್ತು ಸಿದ್ದರಾಮಯ್ಯನವ್ರ ಬಜೆಟ್ ಅಲ್ಲ, ಸಿದ್ದರಾಮಯ್ಯನವ್ರ ಬಜೆಟ್ ಮಾಡಿಸಿದ್ರು ನಮ್ಗೇನಿಲ್ಲ. DK ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಿ ಬಜೆಟ್ ಮಾಡಿಸಿದ್ರು ನಮ್ಗೇನು ಬರಲ್ಲ. ಈ ರಾಜ್ಯದ ಜನಕ್ಕೆ ಕೊಡ್ಬೇಕು ಅವರು. ನಾವು ಒಂದು ವಿರೋಧ ಪಕ್ಷದಲ್ಲಿ ಆಗ್ವಿ ಏನ್ ಕೇಳಬೇಕು ಅದನ್ನೇ ಕೇಳ್ತಾ ಇದ್ದೀವಿ. ನಿಮ್ ಬಜೆಟ್ ನಿಮ್ ಸಿದ್ದರಾಮಯ್ಯನವ್ರು ಬರಲಿ, DK ಶಿವಕುಮಾರ್ ಇನ್ನೊಬ್ಬ ಯಾರೋ ಕಾಂಗ್ರೆಸ್ನ 137 ಜನದಲ್ಲಿ ಯಾರೋ ಒಬ್ಬನ ಮುಖ್ಯಮಂತ್ರಿ ಬಜೆಟ್ ಮಾಡಿದ್ರು ಈ ರಾಜ್ಯದ ಜನಕ್ಕೆ ಕೊಡ್ಬೇಕಲ್ಲ. ನಾವು ಕೇಳ್ತಾ ಇರೋದು, ಈ ರಾಜ್ಯದ ಜನವನ್ನ ಸತತವಾಗಿ 4-5 ತಿಂಗಳುಗಳ ಕಾಲ 2 ಸದನಗಳನ್ನು ಹಾಳು ಮಾಡಿದ್ರಿ. ಇದೇ ಕುರ್ಚಿ ಚರ್ಚೆಯಲ್ಲಿ ಹಾಳು ಮಾಡಿದ್ದೀರಾ. ಹಾಗಾಗಿ ಇವತ್ತನ್ನಾದ್ರೂ ಏನು, ಇವತ್ತು ಒಂದು ಜಾತಿಯನ್ನ ಬಿಜೆಪಿಯ ನಾಯಕರು ಎಲ್ಲೋ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರನ್ನ ನೋಡ್ತಾ ಕೂತ್ಕೊಂಡು ಈ ಕಡೆ ಇಲ್ಲ ಖಂಡಿತವಾಗ್ಲೂ ನೋಡಿ ಮೇಡಮ್, ಇವರು ಮೊನ್ನೆ ನಡೆದಂತ ಬಸ್ಸಿನ ಇವತ್ತು 38 ತಿಂಗಳ ಕಾಲ ಅವರ ವೇತನವನ್ನ ಹಿಡ್ಕ ಕೂತಿದ್ದಾರೆ. ಅವರು ಸ್ಟ್ರೈಕ್